ಅದಕ್ಕೇನಂದರೆ ಒಂದು ಹುಲಿಗೆ ಒಂದು ವಾರಕ್ಕೆ ಒಂದು ಪ್ರಾಣಿ ಬೇಕೇ ಬೇಕು. ವರ್ಷಕ್ಕೆ ಏನಿಲ್ಲ ಅಂದರೆ 52 ಪ್ರಾಣಿಗಳು ಬೇಕು. 52 ವಾರಗಳು ಒಂದೊಂದು ವಾರಕ್ಕೆ. ಹಾಗಾಗಿ ಎಲ್ಲಿ ಅದಕ್ಕೆ ಇಷ್ಟು ಪ್ರಾಣಿಗಳು ಸಿಗುತ್ತೆ ಅಲ್ಲಿ ಸೆಟ್ಲ್ ಆಗಿಬಿಡ್ತದೆ. ಹುಲಿಗೆ ಯಾಕೆ ಇಷ್ಟೊಂದು ನೀವು ಪ್ರಾಧಾನ್ಯತೆ ಕೊಡ್ತೀರಿ ಅಂದರೆ, ಪ್ರಪಂಚದಲ್ಲಿ 200 ಚಿಲ್ಲರೆ ದೇಶಗಳಿವೆ. ಆದರೆ ಹುಲಿಗಳಿರೋದು ಮಾತ್ರ 13 ದೇಶಗಳಲ್ಲಿ ಮಾತ್ರ. ಆ 13 ದೇಶಗಳಲ್ಲಿ ಭಾರತದಲ್ಲೇ 60% ಹುಲಿಗಳು ಇಲ್ಲೇ ಇವೆ. ಈಗಂತೂ ಎಲ್ಲ ಈ ನಮ್ಮ IT ನಾಲೆಡ್ಜ್ ಇರುವಂಥ ಸಿಬ್ಬಂದಿಗಳೇ ಜಾಸ್ತಿ ಆಗ್ತಾಯಿದ್ದಾರೆ. ಹಾಗಾಗಿ ಕೆಲಸ ಸುಲಭ ಆಗ್ತಾಯಿದೆ. ಅದು ದಾರಿ ಏನಾಗುತ್ತೆ, 3 ದಿನ ಇರುತ್ತೆ ಅಥವಾ 4 ದಿನ ಇರುತ್ತೆ, ಪರ್ಮನೆಂಟಾಗಿ ಅಲ್ಲಿ ಇರೋದಿಲ್ಲ. ಅದು ಟೆರಿಟರಿ ಮಾರ್ಕ್ ಮಾಡಲಿಕ್ಕೆ ದಾರಿನಲ್ಲಿ ಹೋಗ್ತಾ ಇದೆಯೇ ಹೊರತು ಅಲ್ಲಿ ಉಳಿಲಿಕ್ಕೆ ಬಂದಿಲ್ಲ. ಇದು ಜನಕ್ಕೆ ಗೊತ್ತಾದರೆ ಅದಕ್ಕೆ ಸುಮ್ಮನೆ ಅದಕ್ಕೇನು ತೊಂದರೆ ಕೊಡದೆ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಹುಡಿಕೊಂಡು ಹೋಗ್ತಾ ಇರ್ತದೆ. ಒಂದು ಹುಲಿಗೆ ಉರುಳು ಹಾಕಿ ಅದು ಕತ್ತು ಅರ್ಧ ಸೀಳಿ ಸತ್ತಿದೆ. ಉರುಳುಗಳು ಸಾಮಾನ್ಯವಾಗಿ ಹುಲಿ ಚಿರತೆ ಹಿಡಿಲಿಕ್ಕೆ ಹಾಕೋದಿಲ್ಲ. ಎಲೆಕ್ಟ್ರಾನಿಕ್ ಐ ಅಂತ ಬಂದಿದೆ. ಅದನ್ನು ಎತ್ತರವಾದ ಜಾಗದಲ್ಲಿ ಇಟ್ಬಿಟ್ಟು 360 ಡಿಗ್ರಿ ಅದು ಸುತ್ತುತ್ತಾ ಇರ್ತದೆ. ರಿಯಲ್ ಟೈಮ್ನಲ್ಲಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಾವು ಆಫೀಸಲ್ಲಿ ಕೂತ್ಕೊಂಡು ನೋಡ್ಬೋದು. ಅದು 3 ಕಿಲೋಮೀಟ್ರು 5 ಕಿಲೋಮೀಟ್ರ್ ಅದು ಕೆಪಾಸಿಟಿ ಇದೆ. ನಾನು ಕಾಂತರಾಜು, ನಿವೃತ್ತ ಅರಣ್ಯಾಧಿಕಾರಿ. ಈಗಾಗಲೇ 8 ವರ್ಷ ಆಗಿದೆ ನಾನು ನಿವೃತ್ತಿಯಾಗಿ. ನಾನು ಬಂಡೀಪುರ ಮತ್ತು ನಾಗರಹೊಳೆ, ಬೇರೆ ಭದ್ರಾ ಟೈಗರ್ ರಿಸರ್ವ್ಗಳಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ. ಆಗ ಕೆಲಸ ನಿರ್ವಹಿಸುವಾಗ ಈ ಜನಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅವೇರ್ನೆಸ್ ಮೂಡಿಸೋ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೋತಾ ಇದ್ವಿ. ಯಾಕೆಂದರೆ ಯಾವುದೇ ಕಾಡಾಗಲಿ ನಮ್ಮ ಕಾಡಿನ ಬೌಂಡ್ರಿಯಿಂದ 10 ಕಿಲೋಮೀಟ್ರ್ ಒಳಗಡೆ ಬರುವಂಥ ಗ್ರಾಮಗಳಲ್ಲಿ ಇರುವಂಥ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಯುವತಿ ಮಂಡಳಿಯವರಿಗೆ ನಾವು ಉದಾಹರಣೆಗೆ ಬಂಡೀಪುರದಲ್ಲೇ ಆದರೆ ಒಂದು 180 ಕಿಲೋಮೀಟ್ರ್ ದೂರ ಬೌಂಡ್ರಿ ಇದೆ. ಅಲ್ಲಿ ಸಾಕಷ್ಟು ಗ್ರಾಮಗಳಿವೆ, ಸಾಕಷ್ಟು ಶಾಲೆಗಳಿವೆ. ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಮತ್ತು ಯುವಕ ಮಂಡಳಿಯವರು ಅಥವಾ ಪಂಚಾಯತಿ ಮೆಂಬರ್ಗಳು ಇವರೆಲ್ಲ ಕರ್ಕೊಂಡು ಬಂದು ಬಂಡೀಪುರದಲ್ಲಿ ನಮ್ಮದು ಪ್ರಕೃತಿ ಶಿಬಿರಗಳು ಅಂತ ಆಯೋಜನೆ ಮಾಡ್ತಾಯಿದ್ವಿ. ಅವ್ರಿಗೋಸ್ಕರನೇ 1-2 ಡಾರ್ಮೆಟ್ರಿಗಳಿತ್ತು ಮತ್ತು ಒಂದು ಬಸ್ನಲ್ಲಿ ಮತ್ತು ಆಡಿಟೋರಿಯಂ. ಅಷ್ಟು ಜನಕ್ಕೆ ನಾವು ಪ್ರತಿ ಬ್ಯಾಚ್ನಲ್ಲಿ ಒಂದು 30-40 ಜನ ಸೇರಿಸ್ಕೊಂಡು ಕಾಡು ಪ್ರಾಣಿಗಳ ಬಗ್ಗೆ, ಅವುಗಳ ಚಲನವಲನಗಳ ಬಗ್ಗೆ ಮತ್ತು ಕಾಡಿಗೆ ಬೆಂಕಿ ಹಾಕ್ತಾ ಇರೋ ಬಗ್ಗೆ, ಆ ಸೀಸನಲ್ಲಿ ಕೂಡ ಏನೆಲ್ಲ ಮುಂಜಾಗ್ರತಾ ಕ್ರಮ ತಗೋಬೇಕು ಅನ್ನೋ ಬಗ್ಗೆ ನಾವು ಜನರಿಗೆ ಅರಿವು ಮೂಡಿಸ್ತಾ ಇದ್ವಿ. ನಮ್ಮ ಜೊತೆಗೆ ಅನೇಕ NGOಗಳು ಕೂಡ, ಈಗ ಊಟಿನಲ್ಲಿರುವಂಥ ರಾಮಸ್ವಾಮಿ ಅಯ್ಯರ್ ಫೌಂಡೇಶನ್ ಅವರು ವರ್ಷಕ್ಕೆ ಏನಿಲ್ಲ ಅಂದರೂ 30 ಕ್ಯಾಂಪ್ಗಳನ್ನು ಅವ್ರ ಕಡೆಯಿಂದ ಮಾಡಿಕೊಡೋರು. ನಮ್ಮ ಕಡೆಯಿಂದ ಇಲಾಖೆಯಲ್ಲಿ ಕೂಡ ನಾವು 25-30 ಮಾಡ್ತಾಯಿದ್ವಿ. ಅವರು ಕೂಡ 30 ಕ್ಯಾಂಪ್ಗಳನ್ನು ಮಾಡೋರು. ಅಲ್ಲೇನೆಂದರೆ ನಾವು ಅವ್ರಿಗೆ ವಸತಿ ಒಂದು ಸೌಕರ್ಯ ಕೊಟ್ಟರು ಸಾಕು, ಮತ್ತು ಕಾಡಿಗೆ ಹೋಗೋಕ್ಕೊಂದು ಅನುಕೂಲ ಮಾಡಿಕೊಟ್ರೆ NGOಗಳು ತಾವೇ ಜನ ಕರ್ಕೊಂಡು ಬಂದು ನಾವು ಕೂಡ ಅವ್ರಿಗೆ ಮಾತಾಡ್ತಿದ್ವಿ, ಅವರು ಕೂಡ ಅವ್ರಿಗೆ ತಿಳುವಳಿಕೆ ಮೂಡಿಸೋರು. ಹೀಗಾಗಿ ಅಲ್ಲಿಗೆ ಬರುವಂಥ ಜನಗಳಿಗೆ ಕಾಡು ಪ್ರಾಣಿಗಳನ್ನು ಯಾಕೆ ನಾವು ಸಂರಕ್ಷಣೆ ಮಾಡಬೇಕು, ಅವುಗಳಿಂದ ಜನಕ್ಕೆ ತೊಂದರೆ ಏನು, ನಮ್ಮಿಂದ ಅವು ಏನು ಎಕ್ಸ್ಪೆಕ್ಟ್ ಮಾಡ್ತವೆ ಅನ್ನೋ ಬಗ್ಗೆ ಅವ್ರಿಗೆ ಅರಿವು ಮೂಡಿಸೋದು, ಮತ್ತು ಕಾಡಿನಲ್ಲಿ ಕರ್ಕೊಂಡೋಗಿ ಅವುಗಳ ಚಲನವಲನಗಳ ಬಗ್ಗೆ ತೋರಿಸ್ಕೊಂಬರೋದು ಕಾರ್ಯಕ್ರಮ ಇರ್ತಿತ್ತು. ಈ ಥರ ಮಾಡೋದರಿಂದ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾಯಿತ್ತು. ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದರೆ ಈ ಥರ ತರಬೇತಿ ಹೊಂದಿರೋರು ಆ ಗ್ರಾಮದಲ್ಲಿ ಇದ್ದಾರೆ ಅಂದರೆ ನಮಗೆ ಸಪೋರ್ಟು ಸಿಗೋರು. ಅವ್ರು ಬಂದು ನಾವು ಯಾವುದೇ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋರು. ಈಗೇನಾಗ್ತದೆ, ನಾವು ಯಾವುದೇ ಒಂದು ಕಾರ್ಯಾಚರಣೆ ಮಾಡಬೇಕು ಅಂದರೆ ಭಾಳಷ್ಟು ಈ ಜನಗಳ ಸಹಕಾರ ಸಿಗೋದಿಲ್ಲ. ಅವರು ಮುಂದೆ ಬರ್ತಾರೆ, ನಾವು ಅಲ್ಲಿ ಅರವಳಿಕೆ ನೀಡಬೇಕು ಅಥವಾ ಒಂದು ಪ್ರಾಣಿಯಲ್ಲಿ ಇದೆ ಅಂದರೆ ಎಲ್ಲ ಬಂದು ಹತ್ರ ನಿಂತ್ಕೊಂಡ್ಬಿಡ್ತಾರೆ. ನಾವು ಯಾವುದೇ ಅಡೆತಡೆ ಇಲ್ಲದೇ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಥರ ತರಬೇತಿ ಹೊಂದಿರೋರು ಆ ಗ್ರಾಮದಲ್ಲಿ ಇದ್ದಾರೆ ಅಂದರೆ ಅವ್ರು ಬಂದು ನಮಗೆ ಸಹಾಯ ಮಾಡೋರು. ಹೀಗೇ ನಮ್ಮಲ್ಲಿ ಸುಮಾರು NGOಗಳು, ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಒಂದು ದೊಡ್ಡ NGO ಇದೆ. ಅಲ್ಲಿ ಭಾಳಷ್ಟು ಜನ ಇದರಲ್ಲಿ ತರಬೇತಿ ಹೊಂದಿದವರು ಇದ್ದಾರೆ. ಅವರು ಕೂಡ ಬಂದು ಹಳ್ಳಿಗಳಲ್ಲಿ ಮತ್ತು ಸಿಬ್ಬಂದಿಗೆ ತರಬೇತಿ ಕೊಡೋರು. ಈಗ ಇತ್ತೀಚೆಗೆ ತಾವು ತಿಳ್ಕೊಂಡಿರೋದು, ನಿನ್ನೆ ಕೂಡ ಒಂದು ಹುಲಿಗೆ ಉರುಳು ಹಾಕಿ ಅದು ಕತ್ತು ಅರ್ಧ ಸೀಳಿ ಸತ್ತಿದೆ.
ಇದಕ್ಕೆ ಕಾರಣ ಏನಂದರೆ ಆ ಉರುಳನ್ನ ನಾವು ಮುಂಚಿತವಾಗಿಯೇ ಪತ್ತೆ ಹಚ್ಚಿದರೆ ಈ ಸಮಸ್ಯೆ ಬಗೆಹರಿತಿತ್ತು. ನಾನು ಅಧಿಕಾರಿಯಾಗಿದ್ದಾಗ ಈ ಥರ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾದಿಂದ ನುರಿತ ಅಧಿಕಾರಿಗಳು ಇದ್ದರು. ಅವರು ಸೇರಿಸ್ಕೊಂಡು ಪ್ರತಿ ಹಳ್ಳಿಗಳ ಅಂದರೆ ನಮ್ಮ ಕಾಡಂಚಿನ ಗ್ರಾಮಗಳಲ್ಲಿ ವಾಲಂಟಿಯರ್ಸ್ ಕರ್ಕೊಂಡು ಅಥವಾ ಇಲಾಖೆಯವರು ಸೇರಿಸ್ಕೊಂಡು ಪ್ರತಿ 3 ತಿಂಗಳಿಗೊಮ್ಮೆ ಈ ಉರುಳುಗಳನ್ನ ಪತ್ತೆ ಹಚ್ಚೋ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಒಂದು ಸಾರಿ ಅದು ತೆಗೆದುಬಿಟ್ರೆ ಮತ್ತೆ ಹಾಕೋರು ಕಡಿಮೆ ಆಗೋರು. ಒಂದೊಂದು ಸಾರಿಗೆ 50-100 ಗಂಟಲು ಸಿಕ್ಕಿದೆ ಒಂದೊಂದು ಸಾರಿ ನಾವು ಆ ಕಾರ್ಯ ಹಮ್ಮಿಕೊಂಡಾಗ. ಆ ಥರ ಮಾಡಿದ್ದಿದ್ರೆ ಈ ಉರುಳುಗಳು ತೆಗಿತಾ ಇರ್ಬೋದು. ಉರುಳುಗಳು ಸಾಮಾನ್ಯವಾಗಿ ಹುಲಿ ಚಿರತೆ ಹಿಡಿಲಿಕ್ಕೆ ಹಾಕೋದಿಲ್ಲ. ಅವ್ರೇನಿದ್ರು ಮಾಂಸಕ್ಕೋಸ್ಕರ ಕಾಡಂದಿಗೆ ಮತ್ತು ಆ ಥರದ ಸಣ್ಣ ಸಣ್ಣ ಪ್ರಾಣಿಗಳಿಗೆ ಹಾಕಿರ್ತಾರೆ. ಆದರೆ ಇವು ಅಚಾನಕ್ಕಾಗಿ ಈ ಹುಲಿ ಚಿರತೆಗಳು ಸಿಗಾಕೊಂಡ್ರೆ ಅವುಗಳು ಎಲ್ಲಿ ನಮ್ಮ ಮೇಲೆ ಅಪವಾದ ಮಾಡ್ತಾರೋ ಅಂಥೇಳಿ ಗೊತ್ತಿದ್ರೂ ಹೇಳೋಕ್ಕೆ ಬರೋದಿಲ್ಲ. ಅವರು ಸುಮ್ಮನೆ ಆಗಿಬಿಡ್ತಾರೆ. ಈ ಪ್ರಾಣಿ ಸಿಗಾಕೊಂಡಾಗ ಒದ್ದಾಡಿ ತನ್ನ ಜೀವ ಬಿಡಬೇಕಾಗಿ ಬರ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ಮಾಹಿತಿ ಕೊಟ್ಟರೆ ಕೂಡಲೇ ಅದನ್ನು ರಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಮೊದಲೆಲ್ಲ ಏನಾಗ್ತಿತ್ತು, ಒಂದು ದೊಡ್ಡ ಕೇಜ್ ಇದ್ದರೆ ಕಬ್ಬಿಣದಲ್ಲಿ ಮಾಡಾಕ್ತಾಯಿದ್ವಿ. ಆ ಒಳಗಡೆ ಬಂದ ಪ್ರಾಣಿ ನಾವು ನಿಜವಾಗ್ಲೂ ಅದು ಸಿಕ್ಕಾಕೊಂಡ್ರೂ ಕೂಡ ಅದು ರಾತ್ರಿ ಇಟ್ಟಾಗ ಬೆಳಗ್ಗೆ ಹೊತ್ತಿಗೆ ಹೋಗಿ ನೋಡೋದಕ್ಕೆ ಗಾಯ ಎಲ್ಲ ಮಾಡ್ಕೊಳ್ಳೋದು, ಅದು ಕಚ್ಚಿ ಇದೆಲ್ಲ ತೊಂದರೆ ಆಗ್ತಿತ್ತು. ಈಗೇನು ಸೈನ್ಸ್ ಅಡ್ವಾನ್ಸ್ ಆಗಿದೆ. ಈಗ ಕೇಜ್ಗಳನ್ನು ನಾವು ಫೈಬರಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ಕಚ್ಚಿದ್ರೂ ಕೂಡ ಅದು ಏನೂ ಆಗೋದಿಲ್ಲ. ಆ ಸಣ್ಣ ಕೇಜ್ ಒಳಗಡೆ ಒಂದು ಸೆನ್ಸಾರ್ ಅಂತ ಇರ್ತದೆ. ಅದನ್ನಿಟ್ಟರೆ ಅದು ನಮ್ಮ ಮೊಬೈಲಿಗೆ ಲಿಂಕ್ ಆಗಿರುತ್ತೆ. ಯಾವುದೇ ಪ್ರಾಣಿ ಒಳಗಡೆ ಹೋದ ತಕ್ಷಣವೇ ನಮ್ಮ ಮೊಬೈಲಿಗೆ ರಿಂಗ್ ಬಂದುಬಿಡುತ್ತೆ. ನಾವು ಕೂಡಲೇ ಹೋಗಿ ಅದನ್ನು ರಕ್ಷಣೆ ಮಾಡ್ಬೋದು. ಬೆಳಗ್ಗೆ ಗಂಟೆ ಕಾಯಬೇಕು ಅಂತೇನಿಲ್ಲ. ಅಷ್ಟು ಅಡ್ವಾನ್ಸ್ ಆಗಿದೆ. ಇದೆಲ್ಲ ನಮಗೆ ಏನಂದರೆ ವಿಜ್ಞಾನ ಎಷ್ಟು ಮುಂದುವರಿದಿದೆ ಅದನ್ನು ಕಾಡಿಗೆ ನಾವು ತರ್ತಾ ಇದ್ದೀವಿ. ಆ ತರೋ ದಿಶೆಯಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಉದಾಹರಣೆಗೆ ಈಗ ಒಂದು ಎಲೆಕ್ಟ್ರಾನಿಕ್ ಐ ಅಂತ ಬಂದಿದೆ. ಅದನ್ನು ಎತ್ತರವಾದ ಜಾಗದಲ್ಲಿ ಇಟ್ಬಿಟ್ಟು 360 ಡಿಗ್ರಿ ಅದು ಸುತ್ತುತ್ತಾ ಇರ್ತದೆ. ರಿಯಲ್ ಟೈಮ್ನಲ್ಲಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಾವು ಆಫೀಸಲ್ಲಿ ಕೂತ್ಕೊಂಡು ನೋಡ್ಬೋದು. ಅದು 3 ಕಿಲೋಮೀಟ್ರು 5 ಕಿಲೋಮೀಟ್ರ್ ಅದು ಕೆಪಾಸಿಟಿ ಇದೆ. ಆದರೆ ಅಲ್ಲೇನಾಗ್ತದೆ, ತುಂಬ ದಟ್ಟ ಕಾಡಿದ್ರೆ ನಮಗೆ ಗೊತ್ತಾಗಲ್ಲ. ಓಪನ್ ಏರಿಯಾ ಸ್ವಲ್ಪ ಇದ್ದರೆ ನಮಗೆ ರಿಯಲ್ ಟೈಮ್ನಲ್ಲಿ ಅಲ್ಲಿ ಯಾವ್ದಾದ್ರು ಪ್ರಾಣಿ ನಿಂತಿದ್ರೆ ಅದನ್ನು ಇಲ್ಲೇ ನೋಡ್ಕೋಬೋದು, ಅಥವಾ ಅಲ್ಲಿ ಯಾರೋ ಹೋಗ್ತಾಯಿದ್ರು ನಾವು ನೋಡ್ಬೋದು. ಆ ಥರದ್ದಿದೆ. ಮತ್ತು ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮಲ್ಲಿ ಸಾಕಷ್ಟು ಆ್ಯಪ್ಗಳು ಕೂಡ ಡೆವಲಪ್ ಮಾಡಿದ್ದೀವಿ. ಹುಲಿ ಅಂತ ಒಂದು ಸಾಫ್ಟ್ವೇರ್ ಇದೆ, ಹೆಜ್ಜೆ ಅಂತ ಒಂದು ಸಾಫ್ಟ್ವೇರ್ ಇದೆ. ಅದೇನಪ್ಪ ಅಂತೇಳಿದ್ರೆ ನಾವು ಆ್ಯಂಡ್ರಾಯ್ಡ್ ಬೇಸ್ಡ್ GPS ಬೇಸ್ಡ್ ಮೊಬೈಲ್ ಅವು. ನಾವು ನಮ್ಮಲ್ಲಿರುವಂಥ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳಿಗೆ ಅದು ಕೊಟ್ಟಿರ್ತೀವಿ ಒಂದು ಸೆಟ್. ಅವರು ಮೊದಲು ಎಲ್ಲಿ ಹೋಗ್ತಿದ್ರು ಎಲ್ಲಿ ಬರ್ತಾಯಿದ್ರು ಅಂತ ಗೊತ್ತಾಗಲ್ಲ. ಈಗೇನಾಗ್ತದೆ, ಅವರು ಬೆಳಗ್ಗೆ ಎದ್ದು ಅದು ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಅದರಲ್ಲಿ ಬ್ಯಾಟ್ರಿ ಲೆವೆಲ್ ಎಷ್ಟಿದೆ, ಚಾರ್ಜ್ ಆಗಿದೆಯಾ ಇಲ್ವಾ, ಎಷ್ಟೊತ್ತಿಗೆ ಆನ್ ಮಾಡಿದ್ರು ಅವರು, ಮತ್ತು ಅವ್ರು ಎಷ್ಟು ಜನ ಇದ್ದಾರೆ ಅಂತ ಒಂದು ಫೋಟೋ ತೆಗೆದು ಕೊಟ್ಟರೆ ಅದು ನಮ್ಮ ಕಂಪ್ಯೂಟರ್ನಲ್ಲಿ ನೋಡ್ಬೋದು. ಅಟೆಂಡೆನ್ಸ್ ಕೂಡ ಅವರು ಇದ್ದಾರಾ ಇಲ್ವಾ ಅನ್ನೋದು ಕೂಡ ನಮಗೆ ಪ್ರೂವ್ ಆಗ್ತದೆ. ನಂತರ ಅವರು ಹೋಗ್ತಾ ಇದ್ದರೆ ಅದು GPS ಎನೇಬಲ್ ಇರೋದ್ರಿಂದ ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಎಲ್ಲಿ ಕೂತ್ಕೊಂಡ್ರು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇರ್ತದೆ. ಎಷ್ಟೊತ್ತು ಕೂತಿದ್ರು ಅಂತಲೂ ಗೊತ್ತಾಗ್ತದೆ. ಮತ್ತು ಅವರು ಹೋಗಿ ಎಲ್ಲ ಸುತ್ತಾಡಿಕೊಂಡು ವಾಪಸ್ ಬಂದಾಗ ಈ ದಾರಿನಲ್ಲಿ ಏನಾಗ್ತದೆ, ಅವ್ರು ಹೋಗುವಾಗ ಯಾವ್ದಾರ ಒಂದು ಪ್ರಾಣಿ ಕಂಡ್ರೆ, ಒಳ್ಳೆ ಮರ ಕಂಡ್ರೆ ಅದನ್ನು ಫೋಟೋ ತೆಗೆದು ಟ್ಯಾಗ್ ಮಾಡಿದ್ರೆ ನಮ್ಮಲ್ಲಿ ಕುಳಿತುತ್ತವೆ, ನಾವು ನೋಡ್ಬೋದು ಯಾವ ಪ್ರಾಣಿ ನೋಡಿದ್ದಾರೆ ಇವತ್ತು ಅಂತ. ಆ ಥರದ್ದು ಸಿಗುತ್ತೆ. ಕೊನೆಗೆ ಸಂಜೆ ಅವರು ವಾಪಸ್ ಬಂದು ಅದು ಸ್ವಿಚ್ ಆಫ್ ಮಾಡಿದಾಗ ಎಷ್ಟೊತ್ತಿಗೆ ಸ್ವಿಚ್ ಆಫ್ ಮಾಡಿದ್ರು, ಎಷ್ಟು ಬ್ಯಾಟ್ರಿ ಖರ್ಚಾಗಿದೆ, ಇನ್ನೆಷ್ಟು ಉಳ್ಕೊಂಡಿದೆ ಅನ್ನೋದು ಕೂಡ ಮಾಹಿತಿ ನಮಗೆ ಕುಳಿತಲ್ಲೇ ಸಿಗುತ್ತೆ. ಮತ್ತು ಅದನ್ನು ಮ್ಯಾಪ್ ಮೇಲೆ ನಾವು ಅದು ಮಾರ್ಕ್ ಮಾಡೋದಕ್ಕೆ ಇದು ಆ್ಯಪ್ನಲ್ಲೇ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸೋಮವಾರ ಯಾವ ಕಡೆ ಹೋಗಿದ್ರು, ಮಂಗಳವಾರ ಯಾವ ಕಡೆ ಹೋದರು, ಬುಧವಾರ ಯಾವ ಕಡೆ ಹೋದ್ರು ಅನ್ನೋದು ಕೂತುತ್ತವೆ 1 ನಿಮಿಷದಲ್ಲೇ ಅದು ಗೊತ್ತಾಗ್ಬಿಡ್ತದೆ. ಹಾಗಾಗಿ ದಿನ ಅವರ ವ್ಯಾಪ್ತಿನ ಪೂರ್ಣ ಪ್ರಮಾಣದಲ್ಲಿ ಅವರು ಸುತ್ತಾಡ್ತಾ ಇದ್ದಾರೆ ಇಲ್ಲವೇ ಅನ್ನೋದು ಕೂಡ ಈಗ ಮಾನಿಟ್ರ್ ಮಾಡ್ಬೋದು. ಹಾಗಾಗಿ ಈ ವಿಜ್ಞಾನ ಡೆವಲಪ್ ಆದಂಗೆಲ್ಲ ಅದನ್ನು ನಾವು ಕೂಡ ಅಳವಡಿಸ್ಕೊಳ್ತಾ ಇರೋದ್ರಿಂದ ಸಿಬ್ಬಂದಿಗಳು ಕೂಡ ಮೊದಲಿನಾಗೆ ತಪ್ಪಿಸ್ಕೊಳ್ಳೋಕೆ, ಈಗ ಕ್ಯಾಂಪಲ್ಲಿ 5 ಜನ ಇರಬೇಕು ಅಂದರೆ 5 ಜನ ಇರಲೇಬೇಕು. ತಪ್ಪಿಸ್ಕೊಂಡ್ರಲ್ಲಿ ಅಟೆಂಡೆನ್ಸ್ ಗೊತ್ತಾಗ್ಬಿಡುತ್ತೆ. ಮೊದಲು ಒಂದಿಬ್ಬರು ಇಲ್ಲದೇ ಇದ್ರೂ ಉಳಿದು 3 ಅವರು ಮ್ಯಾನೇಜ್ ಮಾಡೋರು. ಈಗ ಆ ಥರ ಸಾಧ್ಯ ಇಲ್ಲ. ಹಾಗಾಗಿ ಅವ್ರಿಗೂ ಒಂಥರ ವರ್ಕ್ ಮಾಡಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋದು ಮನಸ್ಥಿತಿಗೆ ಬಂದಿದೆ. ಈ ಥರದ್ದು ಭಾಳಷ್ಟು ಎಕ್ವಿಪ್ಮೆಂಟ್ಗಳು ನಾವು ಇಲಾಖೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಎರಡನೇದಾಗಿ ಇದು ಡ್ರೋನ್ಗಳು ಬಂದಿದೆ. ಥರ್ಮಲ್ ಡ್ರೋನ್ಗಳು ಮತ್ತು ಆ ಥರದ್ದೆಲ್ಲ ಬಂದಿದೆ. ಮೊದಲು ಒಂದು ಡಾಟ್ ಮಾಡಿ ಆ ಪ್ರಾಣಿ ಎಲ್ಲಿ ಬಿದ್ದಿದೆ ಅಂತ ಹುಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಭಾಳ ಟೈಮ್ ಬೇಕಾಗಿತ್ತು. ಈಗ ಡ್ರೋನ್ ಇರೋದ್ರಿಂದ
ಅದು ರಿಯಲ್ ಟೈಮ್ನಲ್ಲೇ ಫಾಲೋ ಮಾಡ್ತಿರ್ತದೆ. ಆ ಬಿದ್ದದ ಡೈರೆಕ್ಷನ್ಸು ಕೂಡ ಇಂಥ ಕಡೆ ಅಂತ ಗೊತ್ತಾದ ತಕ್ಷಣ ನಾವು ಕೂಡಲೇ ಹೋಗಿ ಅಪ್ರೋಚ್ ಮಾಡ್ಬೋದು. ಹಾಗಾಗಿ ಆ ಥರದ್ದು ಕೂಡ ಎಕ್ವಿಪ್ಮೆಂಟ್ಸ್ಗಳು ಇದ್ದಾವೆ. ಇನ್ನೊಂದು ನಮ್ಮ ಆನೆಗಳು ಕಾಡಿಂದ ಹೊರಗಡೆ ಬರ್ದಾಗೆ ಒಂದು ಎಕ್ವಿಪ್ಮೆಂಟ್ ಇದೆ. ಅದನ್ನು ನಾವು ಬಾರ್ಡ್ರ್ನಲ್ಲಿ ಫಿಕ್ಸ್ ಮಾಡಿದ್ರೆ ಅದು 100 ಮೀಟ್ರ್ ಹತ್ರ ಬಂದ ತಕ್ಷಣವೇ ಇದು ಬಡ್ಕೊಂಬಿಡುತ್ತೆ, ಸೌಂಡ್ ಮಾಡುತ್ತೆ. ಅವು ಆ ಸೌಂಡಿಗೆ ವಾಪಸ್ ಹೋಗ್ತವೆ ಅವು. ಆದರೆ ಇದು ಪೂರ್ಣ ನಾವು ಕಾಡು ಸುತ್ತ ಇಡಬೇಕು ಅಂದರೆ ಭಾಳ ಕಾಸ್ಟ್ಲಿ ಆಗ್ತದೆ. ಹಾಗಾಗಿ ಅದರ ವ್ಯಾಪ್ತಿ ಭಾಳ ಕಡಿಮೆ ಇರ್ತದೆ. ಬಟ್ ಅದು ಹತ್ರ ಬಂದಾಗ ಈ ಥರ ಅವಕ್ಕೆ ಇದು ಕೂಕ್ಕೊಳ್ಳೋದ್ರಿಂದ ಅವಕ್ಕೆ ಹೆದರ್ಕೊಂಡು ಹಿಂದೆ ಹೋಗೋಕ್ಕೆ ಇದೆ. ಆದರೆ ಪ್ರಾಣಿಗಳಲ್ಲಿ ಕೂಡ ಮನುಷ್ಯನ ಥರನೇ ಅವು 1 ಸತಿ 2 ಸತಿ 10 ಸತಿ ಪ್ರಾಕ್ಟೀಸ್ ಆಗಿಬಿಡ್ತಾವೆ. ಕೊನೆಗೆ ಆ ಅಭ್ಯಾಸ ಆದಮೇಲೆ ನಾವು ಏನೇ ಹಾಕಿದ್ರೂ ಕೂಡ ಅವು ಹತ್ರ ಬಂದು ಅದನ್ನು ಹಾಳು ಮಾಡ್ತವೆ. ಹಾಗಾಗಿ ನಾನೇನಕ್ಕೆ ಹೇಳಿದೆ ಇದನ್ನು ಅಂದರೆ, ವಿಜ್ಞಾನ ಬೆಳೆದಂಗೆಲ್ಲ ಅದನ್ನು ನಾವು ಕಾಡಿನಲ್ಲಿ ಕೂಡ ಅಳವಡಿಸ್ಕೊತಾ ಇದ್ದೀವಿ. ಆ ಮೆಥಡ್ಗಳು ಕೂಡ ನಮಗೆ ಅಲ್ಪ ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ. ಪೂರ್ಣ ಪ್ರಮಾಣದಲ್ಲಿ ಹೆಲ್ಪ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಸಿಕ್ಕಾಬಟ್ಟೆ ಹಣ ಖರ್ಚಾಗ್ತದೆ. ಈ ಥರದ್ದು 100 ಇಡಬೇಕು, ಕಳ್ಳತನ ಆಗ್ತವೆ. ಅದರಿಂದ ಯಾರಿಗೂ ಏನು ಉಪಯೋಗ ಆಗೋಲ್ಲ. ಆದರೂ ಕೂಡ ಇದಾಗ್ತದೆ. ಈಗ ಥರ್ಮಲ್ ಕ್ಯಾಮ್ರಾಗಳಿವೆ, ಅವು ಫ್ಲ್ಯಾಶ್ ಆಗೋದೇ ಇಲ್ಲ. ಅವನು ಮರಕ್ಕೆ ಕಟ್ಬಿಟ್ಟಿದ್ರೆ ಅದು ಯಾರು ಬಂದರು ಅಂತ ರೆಕಾರ್ಡ್ ಆಗ್ತಾನೆ ಇರ್ತದೆ. ಫ್ಲ್ಯಾಶ್ ಆದರೆ ಗೊತ್ತಾಗುತ್ತೆ, ಅದನ್ನು ಕಿತ್ತಾಕ್ತಾರೆ ಮತ್ತು ಕಳಿದು ಮಾಡ್ತಾರೆ. ಈಗ ಥರ್ಮಲ್ ಕ್ಯಾಮ್ರಾಗಳು ಯಾವುದೇ ಹಾಟ್ ಬ್ಲಡೆಡ್ ಅನಿಮಲ್ಸ್ ಪಾಸ್ ಆದರೆ ಕೂಡಲೇ ಅದು ಫೋಟೋ ಹಿಡ್ಕೊಳ್ಳುತ್ತೆ. ಹಾಗಾಗಿ ಯಾರ ಕಳ್ತನ ಮಾಡೋಕ್ಕೆ ಹೋದವರು ಕೂಡ ಈ ಸುಲಭವಾಗಿ ಸಿಗಾಕೊಳ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಅದು ಫ್ಲ್ಯಾಶ್ ಆಗೋದೂ ಇಲ್ಲ. ಹಾಗಾಗಿ ಅದು ಬಾಡಿ ಹೀಟ್ ಮೇಲೆ ಅದು ಕೆಲಸ ನಿರ್ವಹಿಸ್ತದೆ. ಅಂಥ ಕ್ಯಾಮ್ರಾಗಳು ಕೂಡ ಈಗ ಇಲಾಖೆಯಲ್ಲಿ ಇವೆ. ಆದರೆ ಎಲ್ಲ ಪ್ರಮಾಣದಲ್ಲಿ ಅವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕೆ ತುಂಬ ಹಣ ಖರ್ಚಾಗ್ತದೆ. ಹಾಗಾಗಿ ಎಲ್ಲೆಲ್ಲಿ ಪ್ರಾಕ್ಟಿಕಲ್ಲಾಗಿ ಮಾಡಲಿಕ್ಕೆ ನಮಗೆ ಅವಶ್ಯಕತೆ ಅಂತ ಜಾಗಗಳಲ್ಲೆಲ್ಲ ಈ ಥರಗಳು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಬೆಂಕಿ ಸೀಸನಲ್ಲಿ ಬಂದಾಗಂತೂ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಸಪ್ರೇಟ್ ಹಣನೂ ಇದೆ. ಮತ್ತು ಎಲ್ಲ ಸ್ಕೂಲು ಮತ್ತು ಕಾಲೇಜು ಮತ್ತು ಇದು ಪಂಚಾಯತಿ ಆಫೀಸ್ಗಳೆಲ್ಲ ಈ ಬೆಂಕಿ ನಿರ್ವಹಣೆ ಮಾಡೋ ಬಗ್ಗೆ ಕ್ಯಾಲೆಂಡರ್ಗಳು ಮತ್ತು ಅದನ್ನು ಪಬ್ಲಿಷ್ ಮಾಡಿ ಶಾಲೆಗಳಲ್ಲಿ ಕೂಡ ಅದನ್ನು ನಾವು ಅಂಟಿಸ್ತೀವಿ. ಯಾರು ಕಾಡಿಗೆ ಬರಬೇಡಿ, ಬಂದರೂ ಕಾಡಿಗೆ ಬೆಂಕಿ ಹಚ್ಚಬೇಡಿ, ಇದರಿಂದ ಏನೆಲ್ಲ ಅನಾಹುತ ಆಗುವಂಥ ಮೆಸೇಜ್ ಇರುತ್ತೆ ಅದು. ಇದನ್ನು ನಾವಷ್ಟೇ ಅಲ್ಲ, NGOಗಳು ಕೂಡ ಹಿಂದೆ ಮಾಡಿ ನಮಗೆ ಸಪ್ಲೈ ಮಾಡ್ತಾಯಿದ್ರು. ಅವ್ರ ಮೂಲಕನೇ ನಾವು ಹಳ್ಳಿಗಳಲ್ಲೆಲ್ಲ ಅದು ಹಂಚುತ್ತಾ ಇದ್ವಿ. ಮತ್ತು ಕಾಡಿನ ಬೌಂಡ್ರಿನಲ್ಲಿ ಬೋರ್ಡ್ಗಳು ಕೂಡ ಹಾಕ್ತಾಯಿದ್ವಿ. ಜನಕ್ಕೆ ಬೆಂಕಿ ಹಾಕಬೇಡಿ ಕಾಡಿಗೆ, ಅದರಿಂದ ಏನೇನು ನಷ್ಟ ಆಗ್ತದೆ ಅನ್ನೋ ಆ ಸೀನ್, ಬೆಂಕಿ ಉರಿಯೋದು ಮತ್ತು ಇದೆಲ್ಲ ತೋರಿಸಿ ಇದು ಮಾಡ್ತಾಯಿದ್ವಿ. ಅದಕ್ಕೆ ಸರ್ಕಾರದಿಂದಲೇ ಸಾಕಷ್ಟು ಹಣನೂ ಇರ್ತಿತ್ತು ಪಬ್ಲಿಸಿಟಿ ಪ್ರಪಾಗಂಡದಲ್ಲಿ. ಹಾಗಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಬೆಂಕಿ ಸೀಸನ್ಗೆ ಬೆಂಕಿ ಹಾಕಬೇಡಿ ಅನ್ನೋ ಅವೇರ್ನೆಸ್ ಕೂಡ ನಾವು ಕಾಡು ಸುತ್ತಮುತ್ತ ಮಾಡ್ತಾಯಿದ್ವಿ. ಜೊತೆಗೆ ಈ ಪ್ರಾಣಿಗಳನ್ನು ವಧೆ ಮಾಡೋದು ಬೇಡ ಮತ್ತು ಆ ಥರದ್ದು ಕೂಡ ನಾವು ಇದು ಮಾಡ್ತಾಯಿದ್ವಿ. ಈಗ ನಾನು ಹೇಳಿದೆ ಪಬ್ಲಿಸಿಟಿ ಪ್ರಪಾಗಂಡದಲ್ಲಿ ಅಷ್ಟೇ ಅಲ್ಲ, ಈಗ ನಾವು ಮೊದಲೆಲ್ಲ ಯಾವುದೋ ಒಂದು ಜಮೀನಿಗೆ ಹೋಗ್ಬಿಟ್ಟು ಬೆಳೆ ನಷ್ಟ ಉಂಟಾಗ್ತಿತ್ತು. ಆ ನಷ್ಟ ಉಂಟಾದಾಗ ನಾವು ಅದನ್ನು ನಮ್ಮ ಸ್ಟಾಫ್ ಹೋಗಿ ಅದನ್ನು ಬರ್ಕೊಂಡು ಬಂದು ಅವನಿಂದ ಅರ್ಜಿ ತೊಗೊಂಡು ಮತ್ತು ಅವ್ನ RTC ತೊಗೊಂಡು ಇಲಾಖೆಗೆ ಕಳ್ಸೋಕ್ಕೆ ಭಾಳಷ್ಟು ಟೈಮು ಆಗ್ತಾಯಿತ್ತು. ಈಗ ಅಂಥದ್ದೇನಾಗಿದೆ, ಅದಕ್ಕೂ ಕೂಡ ಒಂದು ಆ್ಯಪ್ ಮಾಡಿದ್ದಾರೆ. ಆ ಪೂರ್ತಿ ನೀವು ಆ ತೋಟಕ್ಕೆ ಹೋಗ್ಬಿಟ್ಟು ಎಲ್ಲಿ ಹಾಳಾಗಿದೆ ಬೆಳೆ ಏನಾಗಿದೆ ಅಂತೇಳಿ ಒಂದು ವಿಡಿಯೋ ಮಾಡ್ಕೊಳ್ಬೋದು. ಅದನ್ನೇ ನೀವು ಆನ್ಲೈನ್ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಅಪ್ಲಿಕೇಶನು ಆನ್ಲೈನಲ್ಲೇ ಇದೆ. RTC ಆನ್ಲೈನಲ್ಲೇ ಟ್ಯಾಗ್ ಮಾಡ್ಕೋಬೋದು. ಈಗ ಅವನು ರೈತನಿಗೆ ಇವೆಲ್ಲ ಒದಗಿಸ್ಕೊಡ್ಬೇಕು ಅಂತೇಳಿ ಮೊದಲು ಕಂಡೀಷನ್ ಇತ್ತು. ಈಗೆಲ್ಲ ಆನ್ಲೈನಲ್ಲೇ RTCಗಳು ಸಿಗುತ್ತದೆ. ಆನ್ಲೈನಲ್ಲೇ ಎಲ್ಲ ದಾಖಲೆಗಳು ಸಿಗೋದ್ರಿಂದ ನಾವು ಆ್ಯಪ್ನಲ್ಲೇ ಡೈರೆಕ್ಟಾಗಿ ಟ್ಯಾಗ್ ಮಾಡಿಕೊಂಡು ಅವ್ರಿಗೆ ಪರಿಹಾರ ಕೊಡೋಕ್ಕೆ ಭಾಳ ಫಾಸ್ಟಾಗಿ ಮಾಡುವಂಥ ಆ್ಯಪ್ಗಳು ಕೂಡ ನಾವು ಅಳವಡಿಸ್ಕೊತಾ ಇದ್ದೀವಿ. ಹಾಗಾಗಿ ಇಲಾಖೆಯಲ್ಲಿ ಮೊದಲೆಲ್ಲ ನಮ್ಮಲ್ಲಿ ಹೆಬ್ಬೆಟ್ಟು ಅಥವಾ ಈ ಥರ ಹೊತ್ತು ಕೆಳಮಟ್ಟದ ಸಿಬ್ಬಂದಿಗಳು ಇರ್ತಾಯಿದ್ರು. ಈಗಂತೂ ಎಲ್ಲ ಈ ನಮ್ಮ IT ನಾಲೆಡ್ಜ್ ಇರುವಂಥ ಸಿಬ್ಬಂದಿಗಳೇ ಜಾಸ್ತಿ ಆಗ್ತಾಯಿದ್ದಾರೆ. ಹಾಗಾಗಿ ಕೆಲಸ ಸುಲಭ ಆಗ್ತಾಯಿದೆ. ಆದರೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತವೆ. ಇದು ಒಂದು, ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅನ್ನೋದು ಅದು ಒಪ್ಕೊಳ್ಬೇಕು, ನಿಜ. ಯಾಕೆಂದರೆ ನಾವು ರಕ್ಷಣೆ ಕೊಟ್ಟಂಗೆಲ್ಲ ಅದು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದೊಂದೇ ಕಾರಣ ಅಲ್ಲ, ಕಾಡಿನಲ್ಲಿ ಕೂಡ ನಾವು ಏನು ಹಿಂದೆ ನೋಡ್ತಾ ಇದ್ವಿ, ಗ್ರಾಸಿ ಬ್ಲ್ಯಾಂಕ್ಸ್ ಅಂದರೆ ಹುಲ್ಲು ಬೆಳೆಯುವಂಥ ಪ್ರದೇಶಗಳೆಲ್ಲ ಇವತ್ತು ಈ ಬೇರೆ ಬೇರೆ ಥರದ ಕಳೆಗಳು ಬಂದು ಆ ಹುಲ್ಲು ಬೆಳೆ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಹುಲ್ಲು ಕಡಿಮೆ ಆದಂಗೆ ಈ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ತದೆ.
ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆದಾಗ ಈ ಮಾಂಸಾಹಾರಿ ಪ್ರಾಣಿಗಳು ಹುಡಿಕೊಂಡು ವ್ಯಾಪ್ತಿನ ದೊಡ್ಡದು ಮಾಡ್ಕೋತಾ ಹೋಗ್ತವೆ. ವ್ಯಾಪ್ತಿ ದೊಡ್ಡದಾದಾಗ ಕಾಂಪಿಟಿಷನ್ ಬರುತ್ತೆ. ಆಗ ಯಾವುದು ವೀಕ್ ಇರುತ್ತೆ ಅದು ಹೊರಗಡೆ ಬರಬೇಕು. ಎರಡನೇದೇನಾಗುತ್ತೆ, ಈ ಹುಲಿಗಳಲ್ಲಿ ಅವು ಸಾಮಾನ್ಯವಾಗಿ ಟೆರಿಟರಿಯಲ್ ಅನಿಮಲ್ ಅಂತೀವಿ, ಅದರ ಗಡಿನ ಅವೇ ಗುರುತು ಮಾಡ್ಕೊಂಡು ಅಲ್ಲಿರ್ತವೆ. ತಾಯಿ ಮರಿ ಹಾಕಿದ್ಮೇಲೆ 18 ತಿಂಗಳು ಜೊತೆ ಇಟ್ಕೊಳ್ಳುತ್ತೆ. 18 ತಿಂಗಳಾದಮೇಲೆ ಅದನ್ನು ದೂರ ಕಳಿಸ್ಬಿಡ್ತವೆ. ಆ ದೂರ ಕಳಿಸ್ದಾಗ ಅವೇನಾಗ್ತವೆ, ವಯಸ್ಕ ಬಂದಿರುವಂಥ ಈ ಹುಲಿಗಳು ತನ್ನ ಟೆರಿಟರಿ ಮಾಡ್ಕೊಳ್ಳಲಿಕ್ಕೆ ಹುಡುಕ್ದಾಗ ಅಲ್ಲಿ ಯಾವ್ದಾರ ವಯಸ್ಸಾದದ್ದು ಅಥವಾ ಕೈಲಾಗದೇ ಇದ್ದಿದ್ದರೆ ಅದ್ರ ಜೊತೆ ಫೈಟ್ ಮಾಡಿ ಅದನ್ನು ಸಾಯಿಸಿ ಇದು ಆ ಜಾಗ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅಲ್ಲಿ ಬಲವಂತವಾದದ್ದು ಇದಕ್ಕೆ ಸರಿಸಮಾನದ್ದು ಇದೆ ಅಂದರೆ ಆಗ ಇದು ಅದ್ರ ಜೊತೆ ಫೈಟ್ ಮಾಡಲಿಕ್ಕೆ ಹೋಗಲ್ಲ. ಅದು ಬಿಟ್ಟು ಹೊರಗಡೆ ಬಂದುಬಿಡುತ್ತೆ. ಹೊರಗಡೆ ಬರುವಾಗ ಏನಾಗ್ತದೆ, ದಾರಿನಲ್ಲಿ ಒಳ್ಳೆ ಕಾಡು ಸಿಕ್ಕಿದ್ರೆ ತನ್ನ ಟೆರಿಟರಿ ಮಾಡ್ಕೊಳ್ತದೆ. ಇಲ್ಲ ಅಂತೇಳಿದ್ರೆ ಹುಡಿಕೊಂಡು ಹೋಗ್ತಾನೆ ಇರ್ತದೆ. ಈ ಧಾವಂತದಲ್ಲಿ ಏನಾಗ್ತದೆ, ಒಂದು ಹುಲಿ 400-500 ಕಿಲೋಮೀಟ್ರ್ ನಡೆದದ್ದು ಉದಾಹರಣೆಗಳು ಸಿಕ್ಕಿದೆ. ಹಾಗಾಗಿ ಈಗ ಬಂಡೀಪುರದ ಹುಲಿ ಬಿಳಿಗಿರಿರಂಗನ ಬೆಟ್ಟನೋ ಮಹದೇಶ್ವರ ಬೆಟ್ಟ ಹೋದರೆ ಅಲ್ಲಿ ಸೆಟ್ಲಾಗೋಕ್ಕೆ ಸುಲಭ. ಆದರೆ ಅದು ಈ ಕಡೆ ಇಲ್ವಾಲಕ್ಕೆ ಬಂದ್ಬಿಟ್ಟು ಈ ಬಿ ಹಿಲ್ಗೆ ಬಂದರೆ ಅದು ದಾರಿ ಏನಾಗುತ್ತೆ, 3 ದಿನ ಇರುತ್ತೆ ಅಥವಾ 4 ದಿನ ಇರುತ್ತೆ, ಪರ್ಮನೆಂಟಾಗಿ ಅಲ್ಲಿ ಇರೋದಿಲ್ಲ. ಅದು ಟೆರಿಟರಿ ಮಾರ್ಕ್ ಮಾಡಲಿಕ್ಕೆ ದಾರಿನಲ್ಲಿ ಹೋಗ್ತಾ ಇದೆಯೇ ಹೊರತು ಅಲ್ಲಿ ಉಳಿಲಿಕ್ಕೆ ಬಂದಿಲ್ಲ. ಇದು ಜನಕ್ಕೆ ಗೊತ್ತಾದರೆ ಅದಕ್ಕೇನೋ ತೊಂದರೆ ಕೊಡದೆ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಹುಡಿಕೊಂಡು ಹೋಗ್ತಾ ಇರ್ತದೆ. ಮುಂದೆ ಎಲ್ಲೋ ಅಂತ ಕಾಡು ಸಿಕ್ಕಿದಾಗ ಸೆಟ್ಲ್ ಆಗ್ತದೆ ಅದು. ಹೌದೌದು, ಇದು ಟ್ರಾನ್ಸಿಟ್. ಈ ಸಮಯದಲ್ಲಿ ಏನಾಗ್ತದೆ, ನಾವು ಹುಲಿ ಬಂತು ಅಂತ ಹೇಳ್ಕೊಂಡು ನಾವು ಜಾಸ್ತಿ ಗಲಾಟೆ ಮಾಡಿದಾಗ ಈ ಮೊದಲೆಲ್ಲ ಏನಾಗ್ತಿತ್ತು, ಸಾಕಷ್ಟು ಭೂಮಿ ಸಿಕ್ತಿತ್ತು, ಅಲ್ಲಿ ಎಲ್ಲರೂ ಕೂಡ ಉಳುಮೆ ಮಾಡಿ ಆಬದು ಮಾಡ್ತಾ ಇರಲಿಲ್ಲ. ಅಗ್ರಿಕಲ್ಚರ್ ಬ್ಯಾರನ್ ಲ್ಯಾಂಡ್ ಇರ್ತಿತ್ತು. ಅಲ್ಲಿರುವಂಥ ಗಿಡ ಮರಗಳಲ್ಲಿ ಇವು ಬಂದು ಬಚ್ಚಿಟ್ಕೋತಾ ಇದ್ವಿ. ಈಗ ಅದೆಲ್ಲ ಕಲ್ಟಿವೇಷನ್ಗೆ ಬಂದುಬಿಟ್ಟಿವೆ. ಆಗ ನಮ್ಮ ಕಾಡಿನ ಹೊರಭಾಗ ಕಾಡಿರುವಂಥದ್ದು ಭಾಳ ಕಡಿಮೆ. ಅಗ್ರಿಕಲ್ಚರ್ ಫ್ಯಾಲೋ ಲ್ಯಾಂಡ್ ಅದು ಭಾಳ ಕಡಿಮೆ ಆಗಿದೆ. ಹಾಗಾಗಿ ಏನಾಗ್ತವೆ, ಹೊರಗಡೆ ಬಂದ ಪ್ರಾಣಿಗಳು ಬಚ್ಚಿಟ್ಕೊಳ್ಳೋಕ್ಕಾಗ್ದೇ ಪದೇ ಜನಗಳಿಗೆ ಕಾಣಿಸ್ಕೊಂಡು ಇದಾಗ್ತದೆ. ಜನ ಪ್ಯಾನಿಕ್ ಆಗಿಬಿಡ್ತಾರೆ ಕಂಡ ತಕ್ಷಣವೇ. ಹಾಗಾಗಿ ಅದು ಇಲ್ಲಿ ವಾಸ ಮಾಡಲಿಕ್ಕೆ ಬಂದಿರಲ್ಲ, ಅದು ದಾರಿನಲ್ಲಿ ಹೋಗಲಿಕ್ಕೆ ಹುಡಿಕೊಂಡು ಹೋಗ್ತಾನೆ ಇರ್ತದೆ. ಬಂದಾಗ 3 ದಿನ 4 ದಿನ ಆ ಜಾಗದಲ್ಲಿರುತ್ತೆ, ಮತ್ತು ಮುಂದಕ್ಕೆ ಹೋಗ್ತದೆ ಅದು. ಹಾಗಾಗಿ ಅದು ಒಂದೇ ಕಡೆ ನಿಲ್ಲುವಂಥ ಪ್ರಾಣಿ ಅಲ್ಲ. ಯಾಕೆಂದರೆ ಇತ್ತೀಚೆಗೆ ನೀವು ಕೇಳಿರ್ಬೋದು, ವರ್ಕೋಡಲ್ಲಿ ಕೂಡ ಒಂದು ಹುಲಿ ಕಂಡು ಬಂತು, ಈಗ ಬೇರೆ ಜಾಗಗಳೆಲ್ಲ ಹುಲಿ ಕಂಡು ಬಂತು. ಇವೆಲ್ಲ ಏನಂದರೆ ಟ್ರಾನ್ಸಿಟಲ್ಲಿ ಇವೆ, ವಲಸೆ ಹೋಗ್ತಾ ಇವೆ ಯಾಕೆಂದರೆ ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಆದ್ದರಿಂದ ವಲಸೆ ಹೋಗುವಾಗ ಈ ದಾರಿನಲ್ಲಿ ಹಿಂಗೆ ಕಾಣಿಸ್ಕೊಳ್ತವೆ. ಅವು ಅಲ್ಲಿ ನಿಲ್ಲೋದಿಲ್ಲ, ಮುಂದಕ್ಕೆ ಹೋಗ್ತವೆ ಎಲ್ಲ. ಈಗ ಮಧ್ಯಪ್ರದೇಶದಲ್ಲಿ ಕಂಡಂಥ ಹುಲಿ ಉತ್ತರ ಪ್ರದೇಶ ತಲುಪಿರುವಂಥ ಉದಾಹರಣೆಗಳಿವೆ. ಹಾಗಾಗಿ ಅಷ್ಟು ದೂರ ಇವು ಹೋಗ್ತಾನೆ ಇರ್ತವೆ ಸೆಟ್ಲ್ ಆಗೋವರೆಗೆ. ಹೌದು, ಇಲ್ಲ ಯಾರಿಗೂ ಇಲ್ಲ. ಹೌದು, ಅದು ಮುಂದೆ ದಾರಿ ಹುಡಿಕೊಂಡು ಹೋಗ್ತಾ ಕಾಡೆಲ್ಲ ಸಿಗುತ್ತೆ, ಅಲ್ಲಿ ಸೆಟ್ಲ್ ಆಗ್ತದೆ. ಅದು 300 ಕಿಲೋಮೀಟ್ರ್ ಆಗ್ಬೋದು, 400 ಕಿಲೋಮೀಟ್ರ್ ಆಗ್ಬೋದು, ಹೀಗೆ ಹೋಗ್ತಾ ಇರ್ತದೆ ಅದು. ಹಾಗಾಗಿ ಹೊಸ ಜಾಗ ಹುಡಿಕೊಂಡು ಹೋಗುವಾಗ ಅದಕ್ಕೇನಂದರೆ ಒಂದು ಹುಲಿಗೆ ಒಂದು ವಾರಕ್ಕೆ ಒಂದು ಪ್ರಾಣಿ ಬೇಕೇ ಬೇಕು. ವರ್ಷಕ್ಕೆ ಏನಿಲ್ಲ ಅಂದರೆ 52 ಪ್ರಾಣಿಗಳು ಬೇಕು. 52 ವಾರಗಳು ಒಂದೊಂದು ವಾರಕ್ಕೆ. ಹಾಗಾಗಿ ಎಲ್ಲಿ ಅದಕ್ಕೆ ಇಷ್ಟು ಪ್ರಾಣಿಗಳು ಸಿಗುತ್ತೆ ಅಲ್ಲಿ ಸೆಟ್ಲ್ ಆಗಿಬಿಡ್ತದೆ. ಅದು ಕಡಿಮೆ ಇದ್ದಾಗ ಮಾತ್ರ ಅದು ಏರಿಯಾನ ಜಾಸ್ತಿ ಮಾಡ್ಕೊಂಡು ಹೋಗ್ತದೆ. ಹಾಗಾಗಿ ನಮ್ಮ ಕಾಡಿನಲ್ಲಿ ಕೂಡ ಪ್ರೆಡೇಟರ್ ರಿಲೇಷನ್ಶಿಪ್ ಅಂತೀವಿ. ಮಾಂಸಾಹಾರ ಪ್ರಾಣಿಗಳು ಮತ್ತು ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಪ್ರಪೋರ್ಷನೇಟ್ ಆಗಿತ್ತು ಅಂತ ಹೇಳಿದ್ರೆ ಅವು ಈಚೆಗೆ ಬರೋದೇ ಇಲ್ಲ. ಮತ್ತು ದೊಡ್ಡ ಏರಿಯಾನೂ ಬೇಕಾಗಲ್ಲ. ಸಣ್ಣ ಏರಿಯಾದಲ್ಲೇ ಅಷ್ಟು ಪ್ರಾಣಿಗಳಿವೆ ಅಂದರೆ ಅವಲ್ಲೇ ಬದುಕೊಂಡ್ಬಿಡ್ತವೆ. ಹಾಗಾಗಿ ಯಾಕೆಂದರೆ ನಾವು ಹುಲಿಗೆ ಯಾಕೆ ಇಷ್ಟೊಂದು ನೀವು ಪ್ರಾಧಾನ್ಯತೆ ಕೊಡ್ತೀರಿ ಅಂದರೆ, ಪ್ರಪಂಚದಲ್ಲಿ 200 ಚಿಲ್ಲರೆ ದೇಶಗಳಿವೆ, ಆದರೆ ಹುಲಿಗಳಿರೋದು ಮಾತ್ರ 13 ದೇಶಗಳಲ್ಲಿ ಮಾತ್ರ. ಆ 13 ದೇಶಗಳಲ್ಲಿ ಭಾರತದಲ್ಲೇ 60% ಹುಲಿಗಳು ಇಲ್ಲೇ ಇವೆ. ಇನ್ನು ಉಳಿದ ದೇಶಗಳಲ್ಲಿ ಈಗ ಪಾಕಿಸ್ತಾನ ಆಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಮ್ಯಾನ್ಮಾರ್ ಆಗ್ಬೋದು, ಆ ಕಡೆ ಎಲ್ಲ ತೊಗೊಂಡ್ರೆ ಬರೀ 40% ಹುಲಿಗಳಷ್ಟೇ ಇದೆ. ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ನಾವು ರಕ್ಷಣೆ ಚೆನ್ನಾಗಿ ಕೊಟ್ಟಿದ್ದೀವಿ, ಅವು ಜಾಸ್ತಿ ಆಗ್ತವೆ. ಅದು ಅಲ್ಲದೆ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ನಾವು ರಕ್ಷಣೆ ಮಾಡೋದ್ರಿಂದ ಅದಕ್ಕೆ ನಾವು ನಮ್ಮ ಹೆಮ್ಮೆ ಅಂತ ಹೇಳ್ಕೊಬೋದು, ನಮ್ಮಲ್ಲಿ ಹುಲಿಗಳಿಷ್ಟಿವೆ ಅಂತ ಹೇಳ್ಕೊಳ್ಳಿಕ್ಕೆ. ಮತ್ತು ಬಯಾಲಜಿಕಲ್ ಪಿರಮಿಡಲ್ಲಿ ಈ ಹುಲಿನ ಎತ್ತರದಲ್ಲಿ ಇಡ್ತಾರೆ. ಯಾಕೆಂದರೆ ಅದಿತ್ತು ಅಂತ ಹೇಳಿದ್ರೆ ಸಸ್ಯಾಹಾರಿ ಪ್ರಾಣಿಗಳನ್ನು ಕಂಟ್ರೋಲ್ ಮಾಡುತ್ತೆ. ನಂತರ ಸಸ್ಯಾಹಾರಿ ಪ್ರಾಣಿಗಳು ಈ ಹುಲ್ಲುಗಾವಲು ಮತ್ತು ಇವೆಲ್ಲ ಕಂಟ್ರೋಲ್ ಇಡ್ತವೆ ಅಂತೇಳಿ ಒಂದಕ್ಕೊಂದು ಲಿಂಕ್ ಇರ್ತವೆ. ಅದಕ್ಕೋಸ್ಕರ ನಾವು ಅದನ್ನು ಉಳಿಸ್ಕೋಬೇಕು ಅಂತೇಳಿ ತೀರ್ಮಾನ ತಗೊಂಡು ವೈಲ್ಡ್ ಲೈಫ್ ಆ್ಯಕ್ಟ್ ಬಂತು. ನಂತರ ಪ್ರಾಜೆಕ್ಟ್ ಟೈಗರ್ ಸ್ಕೀಮ್ ಬಂತು. ಆ ಸ್ಕೀಮ್ ಬಂದಾದಮೇಲೆ
ಈ ಹುಲಿಗಳ ಸಂಖ್ಯೆ ದ್ವಿಗುಣ ಆಗ್ತಾ ಈಗಂತೂ ಸಿಕ್ಕಾಪಟ್ಟೆ ಆಗಿದೆ. ಹಾಗಾಗಿ ಈ ಪ್ರಾಣಿಗಳು ಮತ್ತು ಮನುಷ್ಯನ ಒಡನಾಟ ಮೊದಲಿಂದ ಅಷ್ಟು ಇದ್ದರೂ ಈಗೇನಾಗಿದೆ, ಮೀಡಿಯಾಗಳೆಲ್ಲ ಜಾಸ್ತಿ ಆಗೋದ್ರಿಂದ ಕವರೇಜ್ ಜಾಸ್ತಿ ಆಗ್ತಾ ಇದೆ. ಹೊರಗಡೆ ಬಂದ ಸಣ್ಣ ಸಣ್ಣ ವಿಷಯಗಳು ಕೂಡ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇರೋದ್ರಿಂದ ಅದನ್ನು ತೊಗೊಂಡು ಅಪ್ಲೋಡ್ ಮಾಡಿದ್ರೆ ಬೇಗ ಮೆಸೇಜ್ ಸ್ಪ್ರೆಡ್ ಆಗ್ತದೆ. ಹಿಂದೆ ಇದಕ್ಕೆ ಅವಕಾಶ ಇರಲಿಲ್ಲ. ಹಂಗಾಗಿ ಹೌದು ಹೌದು, ಹಿಂದೆ ಗಲಾಟೆ ಆಗ್ತಿರ್ಲಿಲ್ಲ ಅಂತಲ್ಲ, ಹುಲಿ ಬರ್ತಿತ್ತು, ಗಲಾಟೆ ಆಗ್ತಿತ್ತು, ಆದರೆ ಬೇರೆ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಅದು ಕಾಡಂಚ ಅಲ್ಲೇ ಮುಚ್ಚೋಗ್ತಾ ಇತ್ತು. ಈಗ ಯಾವುದೇ ಒಂದು ಸುದ್ದಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಾಗಾಗಿ ಜನಕ್ಕೆ ಪ್ಯಾನಿಕ್ ಆಗ್ತದೆ. ಇಷ್ಟೊಂದು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂದರೆ ಮನುಷ್ಯ ಮತ್ತು ಪ್ರಾಣಿಗಳ ಇದು ಸಂಘರ್ಷ ಎಷ್ಟೊಂದು ನಡೀತಾ ಇದೆಯಾ ಅನ್ನೋದು ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ. ಈಗ ನಾವು ಕೂಡ ಅದನ್ನು ಭಾಳಷ್ಟು ಕಡೆ ಈಗ ಹಿಂದೆಲ್ಲ ಡಾಕ್ಯುಮೆಂಟ್ರಿಗಳು ಮಾಡಿಸ್ತಾ ಇದ್ವಿ, ಅದನ್ನು ತೊಗೊಂಡೋಗಿ ಮೀಡಿಯಾಗಳಲ್ಲಿ ಹಾಕೋದು ಮತ್ತು ಇದು ಮಾಡ್ತಾಯಿದ್ವಿ. ಹಳ್ಳಿಗಳಲ್ಲೆಲ್ಲ ನಾವು ಅದಕ್ಕೆ ಅಂತೇಳಿ 2 ಬಸ್ ಇತ್ತು. ಹಿಂದೆ 16mm ಪ್ರೊಜೆಕ್ಟ್ರ್ಗಳಿತ್ತು ನಮ್ಮ ಇಲಾಖೆನಲ್ಲೇ. ಪ್ರತಿ ದಿನ ಒಂದೊಂದು ಊರಿಗೆ ಹೋಗ್ಬಿಟ್ಟು ಸಂಜೆ ಹೊತ್ತು ಅವುಗಳನ್ನು ತೋರಿಸಿ ಜನಕ್ಕೆ ಮಾಹಿತಿ ಕೊಡ್ತಾಯಿದ್ವಿ. ಏನೇನು ಪ್ರಾಣಿಗಳಿದೆ, ಯಾವ ಥರ ಇದೆ, ಏನಾಗುತ್ತೆ, ಕಾಡಿಗೆ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ, ಹೆಂಗೆ ಸುಟ್ಟೋಗುತ್ತೆ, ಇದೆಲ್ಲ ಭಾಳಷ್ಟು ಫಿಲಮ್ಗಳಿತ್ತು ನಮ್ಮಲ್ಲಿ. ಅವು ತೊಗೊಂಡೋಗಿ ಹಳ್ಳಿಗಳಲ್ಲಿ ಮೊದಲೆಲ್ಲ ಸಂಜೆ ಆಗ್ತು ಅಂದರೆ ಒಂದೊಂದು ಹಳ್ಳೀಲಿ ಹೋಗಿ ಅದನ್ನು ತೋರಿಸಿ ಮಾಹಿತಿ ಕೊಟ್ಟು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ವಿ. ನಂತರ ಪ್ರಿಂಟ್ ಮೀಡಿಯಾಗಳಲ್ಲಿ ಕೂಡ ಸಾಕಷ್ಟು ಲೀಫ್ಲೆಟ್ಟು, ಫೋಲ್ಡರ್ಸು ಅವೆಲ್ಲ ತೊಗೊಂಡೋಗಿ ಹಂಚುತ್ತಾ ಇದ್ವಿ. ಮಕ್ಕಳು ಯಾರು ಓದೋಕ್ಕೆ ಬರುತ್ತೆ ಅವರೆಲ್ಲ ಅದನ್ನು ಓದ್ಕೊಂಡು ಭಾಳಷ್ಟು ತಿಳ್ಕೊತಾ ಇದ್ರು. ಈಗೇನಾಗಿದೆ, ಈ 16mm ಪ್ರೊಜೆಕ್ಟ್ರು ಇವೆಲ್ಲ ಔಟ್ಡೇಟೆಡ್. ಈಗ ನಾವು ಇದಕ್ಕೆ ಈ ದಿನಮಾನಕ್ಕೆ ನಾವು ಹೊಂದಾಣಿಕೆ ಆಗಬೇಕು. ಮೊದಲೇನ ಸಿನಿಮಾ 16mm ಬತ್ತು ಅಂದರೆ ಎಲ್ಲ ಹೋಗಿ ಬಂದು ಕೂತ್ಕೊಂಡ್ಬಿಡೋರು. ಈಗಿಲ್ಲ, ಪ್ರತಿಯೊಬ್ಬರು ಮೊಬೈಲಲ್ಲಿ ಎಲ್ಲನೂ ನೋಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಮೀಡಿಯಾಗಳನ್ನು ಕೂಡ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಈಗ ಆಲ್ ಇಂಡಿಯಾ ರೇಡಿಯೋದಲ್ಲಿ ನಾವು ಯಾವುದು ಗಿಡ ನೆಡೋ ಕಾರ್ಯಕ್ರಮ ಆಗಲಿ, ವನ್ಯಜೀವಿ ಸಪ್ತಾಹ ಆಗಲಿ ಬಂದರೆ ಅಧಿಕಾರಿಗಳೆಲ್ಲ ಹೋಗಿ ಅಲ್ಲಿ ಸಾಕಷ್ಟು ಮಾಹಿತಿ ಕೊಡ್ತೀವಿ, ಮಾತಾಡ್ತೀವಿ. ನಮ್ಮಲ್ಲೇ ಒಂದು ವಿಂಗ್ ಕೂಡ ಬೆಂಗಳೂರಿನಲ್ಲಿ ಕ್ರಿಯೇಟ್ ಆಗಿದೆ. ಅದು ಈ ಪಬ್ಲಿಸಿಟಿ ಮಾಡಲಿಕ್ಕೆ ಪ್ರಾಣಿಗಳ ಬಗ್ಗೆ, ಗಿಡ ಮರಗಳ ನೆಡೋ ಬಗ್ಗೆ ಅದು ಕಾರ್ಯಕ್ರಮಗಳನ್ನು ಹಮ್ಮಿಕೋತಾ ಇದ್ದೀವಿ. ಹಾಗಾಗಿ ಆಕಾಶವಾಣಿ ಮತ್ತು ದೂರದರ್ಶನ ಅಲ್ಲಿ ನಾವು ಸಾಕಷ್ಟು ಅಂದರೆ ನಾವು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೇ ಇದ್ದರೂ ಸ್ವಲ್ಪ ಹಣ ಕೊಟ್ಟು ಅದನ್ನು ಪಬ್ಲಿಸಿಟಿ ಮಾಡಿಸ್ತಾ ಇದ್ದೀವಿ. ಹಿಂದೆ ರೈಲ್ವೆ ಸ್ಟೇಷನ್ನು ಮತ್ತು ಬಸ್ಗಳ ಹಿಂದೆ ಪೋಸ್ಟ್ರುಗಳನ್ನು ಅಂಟಿಸಿ ಬಿಡೋದಕ್ಕೆ ಈಗಲೂ ನೋಡು ತುಂಬ ಬಸ್ಗಳಲ್ಲಿ ಪ್ರಾಣಿಗಳ ಮೇಲೆ ದಯೆ ಇರಲಿ ಆ ಥರ ವರ್ಡಿಂಗ್ಸ್ ಎಲ್ಲ ಇವೆ. ಇವೆಲ್ಲ ಪಬ್ಲಿಸಿಟಿನ ನಮ್ಗೆ, ಯಾಕೆಂದರೆ ಪ್ರಾಣಿಗಳು ಮಾಡಲಿಕ್ಕಾಗಲ್ಲ, ಅದು ಅವ್ರ ಪರವಾಗಿ ನಾವು ಮಾಡಬೇಕು. ಯಾಕೆಂದರೆ ಅವಕ್ಕೆ ಮಾತಾಡೋಕ್ಕೆ ಬರೋದಿಲ್ಲ, ಅಥವಾ ಓಟ್ ಹಾಕೋ ಅವಕಾಶ ಇಲ್ಲ, ಅಥವಾ ಸ್ಟ್ರೈಕ್ ಮಾಡೋದಿಲ್ಲವು. ಹಾಗಾಗಿ ಅದರ ಪರವಾಗಿ ನಮಗೆ 108 ಕಾನೂನುಗಳಿವೆ, ಕಾಯ್ದೆಗಳಿವೆ. ಆದರೆ ಪ್ರಾಣಿಗಳಿಗಿರೋದು ವೈಲ್ಡ್ ಲೈಫ್ ಆ್ಯಕ್ಟು ಮತ್ತು ಇನ್ನೊಂದು ಬಿಟ್ಟರೆ ಅವಕ್ಕೆ ಯಾವುದೇ ಕಾಯ್ದೆಗಳಿಲ್ಲ. ಬಟ್ ಹಾಗಂತೇಳಿ ವೈಲ್ಡ್ ಲೈಫ್ ಆ್ಯಕ್ಟ್ ಅಷ್ಟು ವೀಕ್ ಇದೆ ಅಂತಲ್ಲ, ಭಾಳ ಸ್ಟ್ರಾಂಗ್ ಆಗಿವೆ. ಈಗ ಉದಾಹರಣೆಗೆ ಸಲ್ಮಾನ್ ಖಾನ್ ಒಂದು ಕೃಷ್ಣ ಮೃಗ ಹೊಡೆದಾಗ ಇನ್ನೂ ಅವ್ನು ತೀರ್ಮಾನ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಅಷ್ಟು ಸ್ಟ್ರಿಂಜೆಂಟ್ ಆ್ಯಕ್ಟ್ ಇದೆ. ಈವನ್ ಟ್ರೀ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಇವೆ. ಇವೆಲ್ಲ ಅಷ್ಟೇ ಅರಣ್ಯ ರಕ್ಷಣೆ ಮಾಡೋ ಬಗ್ಗೆನೇ ಇರುವಂಥದ್ದು. ಆದರೆ ಈ ಬೇರೆ ಆ್ಯಕ್ಟ್ಗಳನ್ನು ಹೋಲಿಕೆ ಮಾಡಿದ್ರೆ ಕಾಡು ಮತ್ತು ಪ್ರಾಣಿಗಳ ಬಗ್ಗೆ ಬೆರಳೆಣಿಕೆಯಷ್ಟು ಆ್ಯಕ್ಟ್ಗಳಿವೆ. ಇದ್ದರೂ ಕೂಡ ಅವು ಸ್ಟ್ರಾಂಗ್ ಆಗಿವೆ. ಹಾಗಾಗಿ ಇದನ್ನೆಲ್ಲನೂ ಕೂಡ ನಾವು ಜನಕ್ಕೆ ತಿಳಿಪಡಿಸ್ಲಿಕ್ಕೆ ಈ ಥರ ನೇಚರ್ ಕ್ಯಾಂಪ್ಗಳು ಕಂಡಕ್ಟ್ ಮಾಡೋದು, ಪೋಸ್ಟರ್ ಅವೇರ್ನೆಸ್ ಮಾಡೋದಂತು, ಮಕ್ಕಳಿಗೆ ಪೇಂಟಿಂಗ್ ಕಾಂಪಿಟೇಷನ್ಗಳು ಮಾಡಿಸುವಂಥದ್ದು, ಈ ಸುತ್ತ ಹಳ್ಳಿಗಳ ಪಕ್ಕ ಎಲ್ಲ ಹೋಗಿ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ತಂತಾನೇ ಅವಕ್ಕೆ ಆ ಜನಕ್ಕೆ, ಮಕ್ಕಳಿಗೆ ಅವೇರ್ನೆಸ್ ಬರುತ್ತೆ. ಹಾಗಾಗಿ ರೇಡಿಯೋಗಳಲ್ಲಿ ಕೂಡ ನಾವು ಮಧ್ಯೆ ಈ ಥರ ಅಧಿಕಾರಿಗಳಿಂದ ಮಾತುಕತೆಗಳನ್ನು ಆಡಿಸೋ ಮೂಲಕ ಪ್ರಾಣಿಗಳ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮನ ಹಮ್ಮಿಕೊಂಡ್ರೆ ಜನಗಳಿಗೆಲ್ಲ ಒಂಥರ ಏನು ನಮ್ಮ ಕಾಡನ್ನು ಯಾಕೆ ರಕ್ಷಣೆ ಮಾಡಬೇಕು, ಪ್ರಾಣಿಗಳನ್ನು ಯಾಕೆ ರಕ್ಷಣೆ ಮಾಡಬೇಕು, ಇದ್ರ ಬಗ್ಗೆ ಒಂದು ಅರಿವು ಮೂಡ್ತದೆ. ಅದಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಅವಕ್ಕೆ ನಾವು ಅಧಿಕಾರಿಗಳು ಮತ್ತು ಸರ್ಕಾರ ಒತ್ತು ಕೊಡಬೇಕು. ಈಗ ಹಿಂದೆ ಮಾಡ್ತಾಯಿದ್ದಂಥ ಪ್ರಕೃತಿ ಶಿಬಿರಗಳು ಈಗಿಲ್ಲ. ಮತ್ತು ಅದನ್ನು ಬದಲಾವಣೆ ಮಾಡಿ ಚಿನ್ನರ ವನದರ್ಶನ ಅಂತ ಬಂತು. ಅದೇನೆಂದರೆ ಯಾವುದೋ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡೋಗಿ ಬಸ್ ಚಾರ್ಜ್ ಹಾಕ್ಕೊಂಡು ಅವ್ರಿಗೆ ಊಟ ತಿಂಡಿ ಕೊಟ್ಕೊಂಡು ಒಂದಿನ ತೋರಿಸ್ಕೊಂಡು ವಾಪಸ್ ಬರುವಂಥದ್ದು. ಅದು ತುಂಬ ಕಡಿಮೆ ಆಗ್ತದೆ, ಭಾಳ ಜನ ಕವರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಭಾಳ ಜನಕ್ಕೆ ತಲುಪುವಂಥ ಮಾಸ್ ಮೀಡಿಯಾಗಳು ಮತ್ತು ಇದ್ರ ಮೂಲಕ ಮಾಡೋದರಿಂದ ಜನಕ್ಕೆ ಅರಿವು ಮೂಡಿಸೋಕ್ಕೆ ಅವಕಾಶ ಇದೆ.
ಇದೆಲ್ಲಿವರೆಗೆ ಜಾಸ್ತಿ ನಾವು ಅರಿವು ಮೂಡಿಸ್ತೀವೋ ನಮ್ಮ ಕಾಡು ಮತ್ತು ಪ್ರಾಣಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಜನ ಮುಂದಾಗ್ತಾರೆ. ಇಲ್ಲ ಅವ್ರಿಗೆ ಅರಿವು ಮೂಡಲಿಲ್ಲ ಅಂತೇಳಿದ್ರೆ ಮೊದಲಿದ್ದಂಗೆ ನಡ್ಕೊಂಡು ಹೋಗ್ತದೆ. ಆದಷ್ಟು ಈಗ ಈಗಿನ ದಿನಮಾನಕ್ಕೆ ಯಾವ ಥರ ಅವ್ರಿಗೆ ಅರಿವು ಮೂಡಿಸ್ಲಿಕ್ಕೆ ಅವಕಾಶ ಇದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಮಾಡೋದು ಸೂಕ್ತ ಅಂತ ನನ್ನ ಭಾವನೆ.